ರನ್ಯಾಗೆ ಜೈಲೇಫೆಕ್ಸ್ ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸದೆ ಕೋರ್ಟ್. ಎರಡನೇ ಬಾರಿಗೆ ಆ ಮೂಲಕ ರನ್ಯಾಗೆ ನಿರಾಶೆ. ಎರಡನೇ ಬಾರಿಗೆ ರನ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿರುವುದು ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಾಯಿತು. ಆದರೆ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರನ್ಯಾ ಅವರ ಅರ್ಜಿ ವಜಾ ಆಗ್ಲಿಕ್ಕೆ ಕಾರಣ ಏನು ಅನ್ನೋದರ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರನ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಸ್ಟಮ್ಸ್ ಬ್ಯಾಗೇಜ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಇಲ್ಲಾಗಿದೆ. ಇನ್ನು ಹೊರಬಂದಲ್ಲಿ ಸಾಕ್ಷಿ ಈ ಎಲ್ಲ ಅನುಮಾನಗಳೇನಿದೆ ಇದೆಲ್ಲ ಹೊರಬಂದಲ್ಲಿ ರನ್ಯಾ ಆಚೆ ಬಂದಲ್ಲಿ ಜೈಲಿನಿಂದ ಆಚೆ ಬಂದಲ್ಲಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಂಭವ ಕೂಡ ಇದೆ. ಒಂದು ವರ್ಷದಲ್ಲಿ 27 ಬಾರಿ ಬರೋಬ್ಬರಿ 27 ಬಾರಿ ರನ್ಯಾ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಕೂಡ ಆಕೆಯ ಚಲನವಲನ ಹಾಗೆ ಯಾರೆಲ್ಲರ ಜೊತೆಯಲ್ಲಿ ಆಕೆಗೆ ಲಿಂಕ್ ಇತ್ತು ಅನ್ನೋದರ ಅನುಮಾನ ಕಾರಣವಾಗಿರೋದು. ಎಲ್ಲ ಮಿಸ್ಸಿಂಗ್ ಲಿಂಕ್ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡೋದು ಬಾಕಿ ಇದೆ. ಇನ್ನು ರನ್ಯಾರಿಂದ 38% ಬರೋಬ್ಬರಿ 38% ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ. 4,83,72,694 ಸುಂಕ ಫ್ರಾಡ್ ಆಗಿರೋದು ರನ್ಯಾರಾವ್ರಿಂದ. ಹೀಗಾಗಿ ಎಲ್ಲಾ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ ಕೇಸ್ ರನ್ಯಾರಾವ್ಗೆ ಜಾಮೀನು ಕೊಟ್ರೆ ದೇಶ ಬಿಟ್ಟು ಪರಾರಿಯಾಗೋ ಸಾಧ್ಯತೆ ಕೂಡ ಇದೆ. ಪ್ರಭಾವಿಯಾಗಿರೋ ಕಾರಣದಿಂದ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ. ಇದೆಲ್ಲವನ್ನ ಗಮನಿಸಿರುವ ಕೋರ್ಟ್ ರನ್ಯಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ರನ್ಯಾಗೆ ಜೈಲೇಫೆಕ್ಸ್ ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಎರಡನೇ ಬಾರಿಗೆ ಆ ಮೂಲಕ ರನ್ಯಾಗೆ ನಿರಾಶೆ. ಎರಡನೇ ಬಾರಿಗೆ ರನ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿರುವುದು ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಾಯಿತು. ಆದರೆ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರನ್ಯಾ ಅವರ ಅರ್ಜಿ ವಜಾ ಆಗ್ಲಿಕ್ಕೆ ಕಾರಣ ಏನು ಅನ್ನೋದರ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರನ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಸ್ಟಮ್ಸ್ ಬ್ಯಾಗೇಜ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಇಲ್ಲಾಗಿದೆ. ಇನ್ನು ಹೊರಬಂದಲ್ಲಿ ಸಾಕ್ಷಿ ಈ ಎಲ್ಲ ಅನುಮಾನಗಳೇನಿದೆ ಇದೆಲ್ಲ ಹೊರಬಂದಲ್ಲಿ ರನ್ಯಾ ಆಚೆ ಬಂದಲ್ಲಿ ಜೈಲಿನಿಂದ ಆಚೆ ಬಂದಲ್ಲಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಂಭವ ಕೂಡ ಇದೆ. ಒಂದು ವರ್ಷದಲ್ಲಿ 27 ಬಾರಿ ಬರೋಬ್ಬರಿ 27 ಬಾರಿ ರನ್ಯಾ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಕೂಡ ಆಕೆಯ ಚಲನವಲನ ಹಾಗೆ ಯಾರೆಲ್ಲರ ಜೊತೆಯಲ್ಲಿ ಆಕೆಗೆ ಲಿಂಕ್ ಇತ್ತು ಅನ್ನೋದರ ಅನುಮಾನ ಕಾರಣವಾಗಿರೋದು. ಎಲ್ಲ ಮಿಸ್ಸಿಂಗ್ ಲಿಂಕ್ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡೋದು ಬಾಕಿ ಇದೆ. ಇನ್ನು ರನ್ಯಾರಿಂದ 38% ಬರೋಬ್ಬರಿ 38% ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ. 4,83,72,694 ಸುಂಕ ಫ್ರಾಡ್ ಆಗಿರೋದು ರನ್ಯಾರಾವ್ರಿಂದ. ಹೀಗಾಗಿ ಎಲ್ಲಾ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ ಕೇಸ್ ರನ್ಯಾರಾವ್ಗೆ ಜಾಮೀನು ಕೊಟ್ರೆ ದೇಶ ಬಿಟ್ಟು ಪರಾರಿಯಾಗೋ ಸಾಧ್ಯತೆ ಕೂಡ ಇದೆ. ಪ್ರಭಾವಿಯಾಗಿರೋ ಕಾರಣದಿಂದ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ. ಇದೆಲ್ಲವನ್ನ ಗಮನಿಸಿರುವ ಕೋರ್ಟ್ ರನ್ಯಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ರನ್ಯಾಗೆ ಜೈಲೇಫೆಕ್ಸ್ ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಎರಡನೇ ಬಾರಿಗೆ ಆ ಮೂಲಕ ರನ್ಯಾಗೆ ನಿರಾಶೆ. ಎರಡನೇ ಬಾರಿಗೆ ರನ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿರುವುದು ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಾಯಿತು. ಆದರೆ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರನ್ಯಾ ಅವರ ಅರ್ಜಿ ವಜಾ ಆಗ್ಲಿಕ್ಕೆ ಕಾರಣ ಏನು ಅನ್ನೋದರ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರನ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಸ್ಟಮ್ಸ್ ಬ್ಯಾಗೇಜ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಇಲ್ಲಾಗಿದೆ. ಇನ್ನು ಹೊರಬಂದಲ್ಲಿ ಸಾಕ್ಷಿ ಈ ಎಲ್ಲ ಅನುಮಾನಗಳೇನಿದೆ ಇದೆಲ್ಲ ಹೊರಬಂದಲ್ಲಿ ರನ್ಯಾ ಆಚೆ ಬಂದಲ್ಲಿ ಜೈಲಿನಿಂದ ಆಚೆ ಬಂದಲ್ಲಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಂಭವ ಕೂಡ ಇದೆ. ಒಂದು ವರ್ಷದಲ್ಲಿ 27 ಬಾರಿ ಬರೋಬ್ಬರಿ 27 ಬಾರಿ ರನ್ಯಾ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಕೂಡ ಆಕೆಯ ಚಲನವಲನ ಹಾಗೆ ಯಾರೆಲ್ಲರ ಜೊತೆಯಲ್ಲಿ ಆಕೆಗೆ ಲಿಂಕ್ ಇತ್ತು ಅನ್ನೋದರ ಅನುಮಾನ ಕಾರಣವಾಗಿರೋದು. ಎಲ್ಲ ಮಿಸ್ಸಿಂಗ್ ಲಿಂಕ್ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡೋದು ಬಾಕಿ ಇದೆ. ಇನ್ನು ರನ್ಯಾರಿಂದ 38% ಬರೋಬ್ಬರಿ 38% ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ. 4,83,72,694 ಸುಂಕ ಫ್ರಾಡ್ ಆಗಿರೋದು ರನ್ಯಾರಾವ್ರಿಂದ.
ಹೀಗಾಗಿ ಎಲ್ಲಾ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ ಕೇಸ್ ರಣ್ಯಾರಾವ್ಗೆ ಜಾಮೀನು ಕೊಟ್ರೆ ದೇಶ ಬಿಟ್ಟು ಪರಾರಿಯಾಗೋ ಸಾಧ್ಯತೆ ಕೂಡ ಇದೆ. ಪ್ರಭಾವಿಯಾಗಿರೋ ಕಾರಣದಿಂದ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ. ಇದೆಲ್ಲವನ್ನ ಗಮನಿಸಿರುವ ಕೋರ್ಟ್ ರಣ್ಯಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ರಣ್ಯಾಗೆ ಜೈಲೇ ಫಿಕ್ಸ್. ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಎರಡನೇ ಬಾರಿಗೆ ಆ ಮೂಲಕ ರಣ್ಯಾಗೆ ನಿರಾಶೆ. ಎರಡನೇ ಬಾರಿಗೆ ರಣ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿರೋದು. ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಾಯಿತು. ಆದರೆ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಣ್ಯಾ ಅವರ ಅರ್ಜಿ ವಜಾ ಆಗ್ಲಿಕ್ಕೆ ಕಾರಣ ಏನು ಅನ್ನೋದರ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರಣ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಸ್ಟಮ್ಸ್ ಬ್ಯಾಗೇಜ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಇಲ್ಲಾಗಿದೆ. ಇನ್ನು ಹೊರಬಂದಲ್ಲಿ ಸಾಕ್ಷಿ ಈ ಎಲ್ಲ ಅನುಮಾನಗಳೇನಿದೆ ಇದೆಲ್ಲ ಹೊರಬಂದಲ್ಲಿ ರಣ್ಯಾ ಆಚೆ ಬಂದಲ್ಲಿ ಜೈಲಿನಿಂದ ಆಚೆ ಬಂದಲ್ಲಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಂಭವ ಕೂಡ ಇದೆ. ಒಂದು ವರ್ಷದಲ್ಲಿ 27 ಬಾರಿ ಬರೋಬ್ಬರಿ 27 ಬಾರಿ ರಣ್ಯಾ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಕೂಡ ಆಕೆಯ ಚಲನವಲನ ಹಾಗೆ ಯಾರೆಲ್ಲರ ಜೊತೆಯಲ್ಲಿ ಆಕೆಗೆ ಲಿಂಕ್ ಇತ್ತು ಅನ್ನೋದ್ರ ಅನುಮಾನ ಕಾರಣವಾಗಿರೋದು. ಎಲ್ಲ ಮಿಸ್ಸಿಂಗ್ ಲಿಂಕ್ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡೋದು ಬಾಕಿ ಇದೆ. ಇನ್ನು ರಣ್ಯಾರಿಂದ 38% ಬರೋಬ್ಬರಿ 38% ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ. 4,83,72,694 ಸುಂಕ ಫ್ರಾಡ್ ಆಗಿರೋದು ರಣ್ಯಾರಾವ್ರಿಂದ. ಹೀಗಾಗಿ ಎಲ್ಲಾ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ ಕೇಸ್ ರಣ್ಯಾರಾವ್ಗೆ ಜಾಮೀನು ಕೊಟ್ರೆ ದೇಶ ಬಿಟ್ಟು ಪರಾರಿಯಾಗೋ ಸಾಧ್ಯತೆ ಕೂಡ ಇದೆ. ಪ್ರಭಾವಿಯಾಗಿರೋ ಕಾರಣದಿಂದ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ. ಇದೆಲ್ಲವನ್ನ ಗಮನಿಸಿರುವ ಕೋರ್ಟ್ ರಣ್ಯಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ರಣ್ಯಾಗೆ ಜೈಲೇ ಫಿಕ್ಸ್. ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಎರಡನೇ ಬಾರಿಗೆ ಆ ಮೂಲಕ ರಣ್ಯಾಗೆ ನಿರಾಶೆ. ಎರಡನೇ ಬಾರಿಗೆ ರಣ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿರೋದು. ಬೆಂಗಳೂರಿನ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಲಾಯಿತು. ಆದರೆ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಣ್ಯಾ ಅವರ ಅರ್ಜಿ ವಜಾ ಆಗ್ಲಿಕ್ಕೆ ಕಾರಣ ಏನು ಅನ್ನೋದರ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರಣ್ಯಾರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಇರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಸ್ಟಮ್ಸ್ ಬ್ಯಾಗೇಜ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಇಲ್ಲಾಗಿದೆ. ಇನ್ನು ಹೊರಬಂದಲ್ಲಿ ಸಾಕ್ಷಿ ಈ ಎಲ್ಲ ಅನುಮಾನಗಳೇನಿದೆ ಇದೆಲ್ಲ ಹೊರಬಂದಲ್ಲಿ ರಣ್ಯಾ ಆಚೆ ಬಂದಲ್ಲಿ ಜೈಲಿನಿಂದ ಆಚೆ ಬಂದಲ್ಲಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಂಭವ ಕೂಡ ಇದೆ. ಒಂದು ವರ್ಷದಲ್ಲಿ 27 ಬಾರಿ ಬರೋಬ್ಬರಿ 27 ಬಾರಿ ರಣ್ಯಾ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಕೂಡ ಆಕೆಯ ಚಲನವಲನ ಹಾಗೆ ಯಾರೆಲ್ಲರ ಜೊತೆಯಲ್ಲಿ ಆಕೆಗೆ ಲಿಂಕ್ ಇತ್ತು ಅನ್ನೋದರ ಅನುಮಾನ ಕಾರಣವಾಗಿರೋದು. ಎಲ್ಲ ಮಿಸ್ಸಿಂಗ್ ಲಿಂಕ್ಗಳನ್ನ ತನಿಖಾಧಿಕಾರಿಗಳು ಪತ್ತೆ ಮಾಡೋದು ಬಾಕಿ ಇದೆ. ಇನ್ನು ರಣ್ಯಾರಿಂದ 38% ಬರೋಬ್ಬರಿ 38% ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ. 4,83,72,694 ಸುಂಕ ಫ್ರಾಡ್ ಆಗಿರೋದು ರಣ್ಯಾರಾವ್ರಿಂದ. ಹೀಗಾಗಿ ಎಲ್ಲಾ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ ಕೇಸ್ ರಣ್ಯಾರಾವ್ಗೆ ಜಾಮೀನು ಕೊಟ್ರೆ ದೇಶ ಬಿಟ್ಟು ಪರಾರಿಯಾಗೋ ಸಾಧ್ಯತೆ ಕೂಡ ಇದೆ. ಪ್ರಭಾವಿಯಾಗಿರೋ ಕಾರಣದಿಂದ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ